ತನ್ನ ಪಾಪಗಳ ಕುರಿತಾಗಿ ಹೊಗಳಿಕೊಳ್ಳುವುದೇ ಕ್ರಿಸ್ತ ವಿರೋಧಿಯ ಒಂದು ಲಕ್ಷಣ. ದೇವರ ಮಕ್ಕಳು ಈ ರೀತಿ ಕೊಚ್ಚಿಕೊಳ್ಳುವುದಿಲ್ಲ. ಅವರು ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ 52ನೇ ಕೀರ್ತನೆಯಿಂದ 55ನೇ ಕೀರ್ತನೆಯವರೆಗೆ ಅಧ್ಯಯನ ಮಾಡಲಿರುವೆವು. ಕ್ರಿಸ್ತ ವಿರೋಧಿಯ ಗುರುತೇನು, ಅವನ ಕಾಲದಲ್ಲಿ ನಂಬಿಕೆಯ ಕೂಗು, ಕರಾಳ ದಿನಗಳು ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟವರಾಗಿ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 52ನೇ ಕೀರ್ತನೆಯ ಅಧ್ಯಯನವನ್ನು ನಾವು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ದುಸ್ವಭಾವದ ಬಲಿಷ್ಠನಾದ ಕ್ರಿಸ್ತ ವಿರೋಧಿಯು ಎಂಬುದಾಗಿದೆ. ಪ್ರಿಯರೇ, ಕ್ರಿಸ್ತ ವಿರೋಧಿಯ ಕುರಿತಾದ ಯಾವ ಪ್ರವಾದನಾ ಮಾತುಗಳು ನಮಗೆ ಈ ಕೀರ್ತನೆಯಲ್ಲದೆ ಬೇರೆಲ್ಲಿಯೂ ಸಿಕ್ಕುವುದಿಲ್ಲ. ಪಾಪರೂಪಿಯಾದ ಈತನು ಜಗತ್ತಿನ ನಾಯಕನೂ ಆಗಿದ್ದು ಸಂಕಟ ಕಾಲದಲ್ಲಿ ಇಸ್ರಾಯೇಲ್ಯರನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುವನು. ಒಲಿವ ಬೆಟ್ಟದ ಸಂಭಾಷಣೆಯಲ್ಲಿ ಕರ್ತನಾದ ಯೇಸು ಇವನ ಕುರಿತಾಗಿ ಹೇಳಿದ್ದಾನೆ. ಅಪೋಸ್ತಲ ಪೌಲನು ಇವನ ಕುರಿತು ಹೇಳಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ 4 ಕೀರ್ತನೆಗಳು ಬೋಧಪ್ರದವಾದ ಕೀರ್ತನೆಗಳು. ಭವಿಷ್ಯದ ಕುರಿತಾದ ಆಳವಾದ ಆತ್ಮಿಕ ಸತ್ಯಗಳು ಇವುಗಳಲ್ಲಿ ಇರುತ್ತವೆ. ಪ್ರವಾದನಾ ಕ್ಷೇತ್ರದಲ್ಲಿ ಈ ದಿನಗಳಲ್ಲಿ ಅನೇಕ ಸಂಗತಿಗಳು ಹೇಳಲ್ಪಡುತ್ತವೆ. ಮುಂದಣ ಭವಿಷ್ಯದ ಕುರಿತಾದ ದೈವಶಾಸ್ತ್ರದಲ್ಲಿ ಅನೇಕ ಕಲ್ಪನೆಯ ಸಂಗತಿಗಳನ್ನು ಹೇಳುತ್ತಿದ್ದು, ಹೇಳಬಾರದ ಅನೇಕ ವಿಚಾರಗಳು ಹೇಳಲ್ಪಡುತ್ತವೆ. ನಾವು ವಾಸ ಮಾಡುವ ಈ ಕಾಲದ ಕುರಿತು ಉಂಟಾಗಿರುವ ಆತಂಕ, ಅನಿಶ್ಚಿತತೆಗಳಿಗಾಗಿ ಅನೇಕರು ದೇವರ ವಾಕ್ಯದ ಕಡೆಗೆ ತಿರುಗುತ್ತಿದ್ದಾರೆ. ಪ್ರವಾದನೆಗಳ ಕುರಿತ ಸಮ್ಮೇಳನಗಳು ಅಲ್ಲಲ್ಲಿ ನಡೆಸಲ್ಪಡುತ್ತಿವೆ. ಇವುಗಳನ್ನು ಏರ್ಪಡಿಸುವ ಸಭೆಗಳು ಪ್ರವಾದನೆಯ ಕುರಿತು ಈವರೆಗೆ ಆಸಕ್ತಿ ತೋರಿಸಿರಲಿಲ್ಲ. ಅನೇಕರು ದೇವರ ವಾಕ್ಯದ ಆಧಾರವಿಲ್ಲದ ಮನೋರಂಜಕ ಮಾತುಗಳನ್ನು ಹೇಳುತ್ತಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಈ ಪಾಪದ ಮನುಷ್ಯನಾದ ಕ್ರಿಸ್ತ ವಿರೋಧಿಯ ಕುರಿತಾಗಿ ಈ 4 ಕೀರ್ತನೆಗಳು ಸ್ಪಷ್ಟವಾದ ಮಾಹಿತಿಗಳನ್ನು ಕೊಡುತ್ತವೆ. ಕೀರ್ತನೆಗಳ ತಲೆಬರಹವು ದೈವ ಪ್ರೇರಿತವೆಂಬುದನ್ನು ನಾನು ಮತ್ತೊಮ್ಮೆ ತಿಳಿಸಬಯಸುತ್ತೇನೆ. ಅದು ಕೀರ್ತನೆಯ ಭಾಗವೇ ಆಗಿರುತ್ತದೆ. ಪ್ರಧಾನ ಗಾಯಕನ ಕೀರ್ತನಾ ಸಂಗ್ರಹದಿಂದ ತೆಗೆದದ್ದು ಎಂದು ಬರೆದಿದೆ. ದಾವೀದನ ಕೀರ್ತನೆ. ದಾವೀದನು ಅಹಿಮೇಲೆಕನ ಬಳಿಗೆ ಬಂದಿದ್ದಾನೆಂದು ಏದೋಮ್ಯನಾದ ದೋಯೇಗನು ಸೌಲನಿಗೆ ತಿಳಿಸಿದಾಗ ದಾವೀದನು ರಚಿಸಿದ ಪದ್ಯ. ಪ್ರಿಯರೇ, ದಾವೀದನಿಗೆ ದ್ರೋಹ ಬಗೆದವನು ಇಲ್ಲಿದ್ದಾನೆ. ದಾವೀದನ ಸ್ನೇಹಿತರೆಂದು ಹೇಳಿಕೊಂಡ ಅನೇಕರು ಅವನಿಗೆ ಮೋಸ ಮಾಡಿದ್ದರು. ಈ ಕೀರ್ತನೆಯಲ್ಲಿ ಅವರಲ್ಲಿ ಒಬ್ಬನ ಕುರಿತಾಗಿ ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊಚ್ಚಿಕೊಳ್ಳುವುದು ಕ್ರಿಸ್ತ ವಿರೋಧಿಯ ಗುರುತಾಗಿದೆ ಎಂಬ ವಿಚಾರವನ್ನು ನೋಡೋಣ. ಕೀರ್ತನೆ 52 1ನೇ ವಚನ ಹೀಗೆ ಹೇಳುತ್ತದೆ: ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಪಾಪಗಳ ಕುರಿತಾಗಿ ಹೆಮ್ಮೆ ಪಟ್ಟುಕೊಳ್ಳುವನೊಬ್ಬನು ಇಲ್ಲಿದ್ದಾನೆ. ದಾವೀದನು ಪಾಪ ಮಾಡಿದಾಗ ಅವನಲ್ಲಿ ಆಳವಾದ ಪಾಪ ಬೋಧ ಉಂಟಾದ್ದರಿಂದ ಅವನು ಮೌನವಾಗಿ ಇದ್ದನು. ಆದರೆ ಕ್ರಿಸ್ತ ವಿರೋಧಿಯು ತನ್ನ ಪಾಪಗಳ ಕುರಿತಾಗಿ ಹೊಗಳಿಕೊಳ್ಳುವುದೇ ಅವನ ಒಂದು ಲಕ್ಷಣವಾಗಿದೆ. ದೇವರ ಮಗುವಿಗೂ ಸೈತಾನನ ಮಗನಿಗೂ ಇರುವ ವ್ಯತ್ಯಾಸ ಇದೇ ಆಗಿದೆ. ದೇವರ ಮಗುವು ಕೂಡ ಲೋಕದವರಂತೆ ಪಾಪ ಮಾಡಬಹುದು, ಆದರೆ ದೇವರ ಮಗುವು ಆ ಕುರಿತು ಕೊಚ್ಚಿಕೊಳ್ಳುವುದಿಲ್ಲ. ಅವನು ನಾಚಿಕೆಯಿಂದ ತಲೆ ತಗ್ಗಿಸುತ್ತಾನೆ, ತನ್ನಲ್ಲೇ ಅಸಹ್ಯ ಪಟ್ಟುಕೊಳ್ಳುತ್ತಾನೆ. ಆದರೆ ಲೌಕಿಕ ಮನುಷ್ಯನು ತಾನು ಮಾಡಿದ್ದರಲ್ಲಿ ಹೆಮ್ಮೆ ಪಡುತ್ತಾನೆ. ಕ್ರಿಸ್ತ ವಿರೋಧಿಯು ಇದರಲ್ಲಿ ಅವರಿಗೆಲ್ಲ ಮಾದರಿಯಾಗಿದ್ದಾನೆ ಮತ್ತು ಇದಕ್ಕಾಗಿ ಪಾಪಿಗಳೆಲ್ಲರೂ ಅವನನ್ನು ಪ್ರೀತಿಸುತ್ತಾರೆ. ಕೀರ್ತನೆ 52 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ
ಅಪಾಯಗಳನ್ನೇ ಕಲ್ಪಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಈ ಪಾಪ ಮೂರ್ತಿಯನ್ನು ಸ್ವಲ್ಪ ಕಾಲದವರೆಗೆ ಸಹಿಸಿಕೊಳ್ಳುತ್ತಾನೆ. 7 ವರ್ಷಗಳವರೆಗೆ ಕ್ರಿಸ್ತ ವಿರೋಧಿಯ ನಾಲಿಗೆ ದುಷ್ಟತನವನ್ನು ನುಡಿಯುತ್ತಾ ಇರುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 52 3ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ, ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ, ಸೆಲಾ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೆಲವರ ಕುರಿತಾಗಿ ಈ ರೀತಿ ಹೇಳಲ್ಪಡುತ್ತದೆ. ಅದೇನೆಂದರೆ, ಸತ್ಯ ಹೇಳುವುದು ಸುಲಭವಾದರೂ ಅವರು ಸುಳ್ಳನ್ನೇ ಹೇಳುತ್ತಾರೆ. ಕ್ರಿಸ್ತ ವಿರೋಧಿಯು ಅಂಥವನೇ. ಕೀರ್ತನೆ 52 4ನೇ ವಚನ ಹೀಗೆ ಹೇಳುತ್ತದೆ: ಮೋಸದ ನಾಲಿಗೆಯೇ, ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯಲ್ಲಿ ಪಾಪರೂಪಿಗೆ 2 ಹೆಸರುಗಳು ಕೊಡಲ್ಪಟ್ಟಿವೆ. ಕೀರ್ತನೆ 52 1ರಲ್ಲಿ ಅವನನ್ನು ದುಷ್ಟಾಧಿಕಾರಿ ಎಂದು ಹೇಳಿದೆ. ಈ ವಚನದಲ್ಲಿ ಮೋಸದ ನಾಲಿಗೆ ಎಂದು ಹೇಳಿದೆ. ಅವನ ಯಾವ ಮಾತನ್ನೂ ನಂಬಲು ಸಾಧ್ಯವಿಲ್ಲ. ಅದು ಅವನ ಇನ್ನೊಂದು ಸ್ವಭಾವವಾಗಿರುತ್ತದೆ. ಕೀರ್ತನೆ 52 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ನಿನ್ನನ್ನು ಎಂದಿಗೂ ಏಳದಂತೆ ಕೆಡವಿ ಬಿಡುವನು, ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬಿಸಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತ ವಿರೋಧಿಯು ಜಾಗತಿಕ ನಾಯಕನಾಗಿದ್ದು ಅವನನ್ನು ಯಾರೂ ಸೋಲಿಸಲಾರರು. ಆದರೆ ದೇವರು ಅವನನ್ನು ಬೀಳಿಸುವನು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಿರುಗಿ ಬರುವಾಗ ಆತನು ಈ ಪಾಪ ಸ್ವರೂಪಿಯನ್ನು ಬೀಳಿಸುವನು. ಮುಂದಕ್ಕೆ ನೋಡೋಣ. ಕೀರ್ತನೆ 52 6ನೇ ವಚನವನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ನೀತಿವಂತರು ಅದನ್ನು ನೋಡಿ ಭಯಪಡುವರು, ಅವರು ಪರಿಹಾಸ್ಯ ಮಾಡುತ್ತಾ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಕ್ರಿಸ್ತ ವಿರೋಧಿಯನ್ನು ದಂಡಿಸುವಾಗ, ಅವನನ್ನು ಬೀಳಿಸುವಾಗ, ಈವರೆಗೆ ಲೋಕದ ಜನರೆಲ್ಲ ಕಂಡು ಭಯಪಡುತ್ತಿದ್ದ ಅವನನ್ನು ಈಗ ಪರಿಹಾಸ್ಯ ಮಾಡುತ್ತಾರೆ. ಕೀರ್ತನೆ 52 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತನವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಬಹು ಐಶ್ವರ್ಯವಂತನಾಗಿರುವನು. ನಮ್ಮ ದೇಶದಲ್ಲಿ ಶ್ರೀಮಂತರು ಮಾತ್ರ ಚುನಾವಣೆಯಲ್ಲಿ ಗೆಲ್ಲುವರು ಎಂಬ ಸ್ಥಿತಿ ಉಂಟಾಗಿದೆ. ರಾಜಕಾರಣಿಗಳು ಅಬ್ರಹಾಂ ಲಿಂಕನನ ಕುರಿತಾಗಿ ತುಂಬ ಮಾತನಾಡುತ್ತಾರೆ. ಆದರೆ ಈಗ ಅವರಂಥವರು ಬಂದರೆ ರಾಷ್ಟ್ರಾಧ್ಯಕ್ಷನಾಗಿ ಆರಿಸಲ್ಪಡುವುದು ಸಂಶಯವೇ ಸರಿ. ಆದರೆ ಕ್ರಿಸ್ತ ವಿರೋಧಿಯು ಬಹು ಐಶ್ವರ್ಯವುಳ್ಳವನಾದ್ದರಿಂದ ಅವನು ಆರಂಭದಲ್ಲಿ ಅಧಿಕಾರದ ತುತ್ತ ತುದಿಗೆ ಏರುವನು. ಕೀರ್ತನೆ 52 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು, ದೇವರ ಕೃಪೆಯನ್ನು ಯುಗ ಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಚಿಕ್ಕ ಕೀರ್ತನೆಯು ಅಂತ್ಯಕ್ರಿಸ್ತನ ಕುರಿತಾಗಿಯೂ ಅವನ ಕೈ ಕೆಳಗೆ ವಿಶ್ವಾಸಿಗಳ ಜನಶೇಷವು ಅನುಭವಿಸಬೇಕಾದ ಸಂಕಟಗಳ ಕುರಿತೂ ತಿಳಿಸುತ್ತದೆ. ಅವನು ಕೆಳಗಿಳಿಸಲ್ಪಟ್ಟಾಗ ಆ ಜನಶೇಷವು ದೇವರನ್ನು ಸ್ತುತಿಸಿ ಆರಾಧಿಸುವುದು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 53ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ: ದುರ್ಮತಿಯು ಕ್ರಿಸ್ತ ವಿರೋಧಿಯ ಪ್ರತಿರೂಪವಾಗಿದ್ದು ದೇವರ ಇರುವಿಕೆಯನ್ನೇ ಅಲ್ಲಗಳೆಯುತ್ತಾನೆ. ಭಾಷಾಂತರದ ಪ್ರಕಾರ ಈ ಕೀರ್ತನೆಯು 14ನೇ ಕೀರ್ತನೆಯಂತೆಯೇ ಇದೆ, ಆದರೆ ಅದರಲ್ಲಿ ಆಸಕ್ತಿಕರವಾದ ಅಂಶಗಳಿರುತ್ತವೆ. ಕೀರ್ತನೆ 53 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯು ಮಹಾಯಾಜಕನ ಕೀರ್ತನಾ ಸಂಗ್ರಹದಿಂದ ತೆಗೆದಿದ್ದು. ಮಹಾಲಾತ್ ಎಂಬ ರಾಗದ ಪ್ರಕಾರ ಹಾಡಬೇಕಾದದ್ದು. ಮಹಾಲಾತ್ ಶಬ್ದವು ರೋಗ ದುಃಖಗಳಿಗೆ ಸಂಬಂಧಿಸಿದ್ದು. ಕಡೇ ಕಾಲಗಳಲ್ಲಿ ಕ್ರಿಸ್ತ ವಿರೋಧಿಯು ಆಳುವಾಗಿನ ದುಃಖಕರವಾದ ಸನ್ನಿವೇಶಗಳಿಗೆ
ಇದು ಸಂಬಂಧಪಟ್ಟದಾಗಿದೆ. ಅವನು ನಿಜವಾಗಿ ಒಬ್ಬ ನಾಸ್ತಿಕನಾಗಿರುವವನು. ಕೀರ್ತನೆ 14ಕ್ಕೂ 53ಕ್ಕೂ ಇರುವ ವ್ಯತ್ಯಾಸವೆಂದರೆ ದೇವರ ಹೆಸರಿನ ಉಪಯೋಗದ್ದು. 14ನೇ ಕೀರ್ತನೆಯಲ್ಲಿ ಯೆಹೋವ ಎಂದು 4 ಬಾರಿ ಹಾಗೂ ಎಲೋಹಿಂ ಎಂಬುದಾಗಿ 3 ಬಾರಿ ಉಪಯೋಗಿಸಲ್ಪಟ್ಟಿದೆ. 53ನೇ ಕೀರ್ತನೆಯಲ್ಲಿ ಎಲೋಹಿಂ ಎಂಬ ಹೆಸರು 7 ಬಾರಿ ಉಪಯೋಗವಾಗಿದೆ. ಇದು ಗಮನಿಸತಕ್ಕ ಅಂಶವಾಗಿದೆ. ಪ್ರಿಯರೇ, ಎಲೋಹಿಂ ಎಂಬುದು ದೇವರು ಸೃಷ್ಟಿಕರ್ತನೆಂಬುದರ ಸೂಚಕ. ನಾಸ್ತಿಕತೆ ಎಲ್ಲಿ ಪ್ರಾರಂಭವಾಗುತ್ತದೆಂದು ಗಮನಿಸಿರಿ. ಅದು ಸೃಷ್ಟಿಗೆ ಸಂಬಂಧಿಸಿದ್ದದಾಗಿದೆ. ಪ್ರಿಯರೇ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ಕ್ರಿಸ್ತ ವಿರೋಧಿಯ ಗುರುತನ್ನು ಹೇಳಲಾಗಿದೆ. ಅಲ್ಲಿ ಹೀಗೆ ನೋಡುತ್ತೇವೆ: ಯೇಸುವು ಕ್ರಿಸ್ತನಲ್ಲ ಎನ್ನುವವನು ಸುಳ್ಳುಗಾರನಲ್ಲವಾದರೆ ಸುಳ್ಳುಗಾರನು ಬೇರೆಯಲ್ಲಿದ್ದಾನೆ. ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯೆನೋ ಎಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರ ಬಳಿಗೆ ಬರುವುದಾದರೆ ನಂಬಿಕೆಯಿಂದ ಬರಬೇಕು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ನಾಸ್ತಿಕತೆಯು ಕ್ರಿಸ್ತ ವಿರೋಧಿಯ ಗುರುತಾಗಿದೆ. ಕಡೆಯ ದಿನಗಳಲ್ಲಿ ನಾಸ್ತಿಕತೆಯ ಮುಂದಾಳುತನವನ್ನು ಅವನೇ ವಹಿಸಿಕೊಳ್ಳುತ್ತಾನೆ. ಅವನ ಕುರಿತು ಪೌಲನು ಹೀಗೆ ಹೇಳಿದ್ದಾನೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ ಎಂಬುದಾಗಿ. ಪ್ರಿಯರೇ, ವಿಶ್ವಾಸಿಗಳಾದ ಜನಶೇಷದ ಆಶೆಯನ್ನು ತಿಳಿಸುವುದರೊಂದಿಗೆ ಈ ಕೀರ್ತನೆಯು ಅಂತ್ಯಗೊಳ್ಳುತ್ತದೆ. ಕೀರ್ತನೆ 53 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಚಿಯೋನಿನಿಂದ ಇಸ್ರಾಯೇಲ್ಯರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲ್ಯರು ಹರ್ಷಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನವನ್ನು ಓದಿದ ಬಳಿಕವೂ ಯಾರಾದರೂ ದೇವರು ಇಸ್ರಾಯೇಲನ್ನೇ ಬಿಟ್ಟುಬಿಟ್ಟಿದ್ದಾನೆಂದು ಹೇಗೆ ಹೇಳಲು ಸಾಧ್ಯ? ದೇವರು ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲ್ಯರು ಹರ್ಷಿಸುವರು. ಇಸ್ರಾಯೇಲ್ಯರ ಕುರಿತು ದೇವರಿಗೆ ಒಂದು ಭವಿಷ್ಯದ ಯೋಜನೆಯಿದೆ ಎಂಬುದನ್ನು ಅಲ್ಲಗಳೆಯುವುದು ದೇವರ ವಾಕ್ಯದ ದೈವ ಪ್ರೇರಣೆಯನ್ನೇ ಅಲ್ಲಗಳೆದಂತಾಗುತ್ತದೆ. ಆದರೂ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವವರು ಇದಕ್ಕೆ ಆತ್ಮಿಕ ಅರ್ಥ ಹಚ್ಚಲು ಪ್ರಯತ್ನಿಸುತ್ತಾರೆ. 1000 ವರ್ಷದ ಆಳ್ವಿಕೆಗೆ ವಿರೋಧವಾಗಿರುವವರು ಪ್ರಕಟಣೆಯ ಪುಸ್ತಕಕ್ಕೆ ಅತಿಯಾದ ಆತ್ಮಿಕ ಅರ್ಥ ಕೊಟ್ಟುಕೊಳ್ಳುತ್ತಾರೆ. ನನ್ನ ಪ್ರಕಾರ ದೇವರ ವಾಕ್ಯಕ್ಕೆ ಅತಿಯಾದ ಆತ್ಮಿಕತೆ ಹಚ್ಚುವುದೆಂದರೆ ಅದರ ದೈವ ಪ್ರೇರಣೆಯನ್ನು ಅಲ್ಲಗಳೆದಂತೆ. ಪ್ರಿಯ ಸ್ನೇಹಿತರೆ, ದೇವರು ಇಸ್ರಾಯೇಲ್ಯರನ್ನು ಈವರೆಗೂ ಕೈಬಿಟ್ಟಿಲ್ಲ. ಈ ವಚನವನ್ನು ಇನ್ನೊಮ್ಮೆ ಕೇಳಿರಿ: ಚಿಯೋನಿನಿಂದ ಇಸ್ರಾಯೇಲ್ಯರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರಾವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು, ಇಸ್ರಾಯೇಲ್ಯರು ಹರ್ಷಿಸುವರು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು 54ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಅದರ ಮುಖ್ಯ ಪ್ರಸ್ತಾಪ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ನಂಬಿಕೆಯ ಕೂಗು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮಹಾಸಂಕಟ ಕಾಲದ ಎಲ್ಲ ಸಂಕಟಗಳ ನಡುವೆ ಈ ಅದ್ಭುತವಾದ ಚಿಕ್ಕ ಕೀರ್ತನೆಯು ತುರುಕಿಸಲ್ಪಟ್ಟಿದೆ. ದೇವಜನರಲ್ಲಿನ ಉಳಿಕೆಯವರು ಅನ್ಯಜನಗಳಲ್ಲಿನ ಮಹಾಸಮೂಹವು ಮಾಡುವ ನಂಬಿಕೆಯ ಕೂಗನ್ನು ನಾವು ಕೇಳುವಂತಾಗಿದೆ. ಪ್ರಿಯರೇ, ಇದರ ಚಾರಿತ್ರಿಕ ಹಿನ್ನೆಲೆಯನ್ನು ನೋಡುವ. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ತಂತಿ ವಾದ್ಯದೊಡನೆ ಹಾಡತಕ್ಕದ್ದು. ಜೀಫೆಂಬ ಸ್ಥಳದವರು ಸೌಲನ ಬಳಿಗೆ ಬಂದು ದಾವೀದನು ತಮ್ಮಲ್ಲೇ ಅಡಗಿಕೊಂಡಿದ್ದಾನೆಂದು ತಿಳಿಸಿದಾಗ ದಾವೀದನು ರಚಿಸಿದ ಪದ್ಯ. ಪ್ರಿಯರೇ, ಈ ಕೀರ್ತನೆಯು ಶಿಕ್ಷಣಪ್ರದವಾದ ಇನ್ನೊಂದು ಕೀರ್ತನೆಯಾಗಿದೆ. ಜೀಫ್ನವರು ದಾವೀದನಿಗೆ ಮೋಸ ಮಾಡಿದರು. ಈ ಕುರಿತು 1ನೇ ಸಮುವೇಲನ ಪುಸ್ತಕ 23ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ.
ತಾನು ಇರುವ ಸ್ಥಳದ ಕುರಿತು ಈ ಜನರು ಸೌಲನಿಗೆ ತಿಳಿಸಿದರೆಂಬುದನ್ನು ದಾವೀದನು ಕೇಳಿದಾಗ ಅವನು ಅತ್ತನು. ಕೀರ್ತನೆ 54 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ದೇವರೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮಾತುಗಳಿಗೆ ಕಿವಿಗೊಡು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ವಂಚನೆಗೊಳಗಾದನು. ಮಹಾಸಂಕಟ ಕಾಲದಲ್ಲಿ ಸಹೋದರನು ಸಹೋದರನನ್ನು ವಂಚಿಸುವನೆಂದು ಬರೆದದೆ. ಆ ಕಾಲವು ಮಹಾವಂಚನೆಗಳ ಕಾಲವಾಗಿರುವುದು. ದಾವೀದನನ್ನು ವಂಚಿಸಿದ ಜನರು ದೇವರಿಲ್ಲದವರಾಗಿದ್ದರು. ಸಂಕಟ ಕಾಲದಲ್ಲಿ ದೇವರನ್ನು ನಂಬದ ಕ್ರಿಸ್ತ ವಿರೋಧಿಯು ಅಧಿಕಾರದಲ್ಲಿರುವನು. ಈ ಪಾಪದ ಮನುಷ್ಯನಿಂದಾಗಿ ಯಹೂದ್ಯ ಜನಶೇಷವು ತುಂಬ ಹಿಂಸೆಗೊಳಗಾಗುವುದು. ಕೀರ್ತನೆ 54 3ನೇ ವಚನ ಹೀಗೆ ಹೇಳುತ್ತದೆ: ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ, ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ, ಅವರು ದೇವರನ್ನು ಲಕ್ಷಿಸುವುದೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಭವಿಷ್ಯದ ಮಹಾಸಂಕಟ ಕಾಲದಲ್ಲಿನ ಜನಶೇಷದ ಹಾಗೆ ದಾವೀದನು ಬಹುವಾದ ಕಷ್ಟದಲ್ಲಿದ್ದನು. ದೇವರ ಸಹಾಯದ ಭರವಸೆಯೊಂದಿಗೆ ಈ ಕೀರ್ತನೆ ಅಂತ್ಯವಾಗುತ್ತದೆ. ಕೀರ್ತನೆ 54 4ರಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇಗೋ, ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ನನ್ನ ಕೇಡಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ. ನೀನು ನಂಬಿಗಸ್ತನಲ್ಲವೇ? ಅವರನ್ನು ನಿರ್ಮೂಲ ಮಾಡು. ಯೆಹೋವನೇ, ನೀನು ನನ್ನನ್ನು ಸರ್ವಾಪತ್ತುಗಳಿಂದ ಬಿಡಿಸಿ ನನ್ನ ಕಣ್ಣ ಮುಂದೆಯೇ ನನ್ನ ವೈರಿಗಳನ್ನು ಶಿಕ್ಷಿಸಿದ್ದರಿಂದ ನಾನು ಸಂತೋಷದಿಂದ ನಿನಗೆ ಯಜ್ಞವನ್ನು ಸಮರ್ಪಿಸುವೆನು. ಉತ್ತಮೋತ್ತಮವಾಗಿರುವ ನಿನ್ನ ಹೆಸರನ್ನು ಕೊಂಡಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚಾರಿತ್ರಿಕ ದಾಖಲೆಗಳಿಂದ ದೇವರು ದಾವೀದನನ್ನು ಜೀಫ್ಯರಿಂದ ಬಿಡಿಸಿದ್ದಾನೆಂಬುದಾಗಿ ನಾವು ತಿಳಿಯುತ್ತೇವೆ. ದೇವರು ತನ್ನ ವಾಗ್ದಾನಗಳಿಗನುಸಾರವಾಗಿ ಖಂಡಿತವಾಗಿಯೂ ತಮ್ಮನ್ನು ಬಿಡಿಸುತ್ತಾನೆಂದು ನಂಬಿಗಸ್ತರಾದ ಜನಶೇಷವು ತಿಳಿದು ಭರವಸೆದಿಂದಿರುವುದು. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 55ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಅದರ ಮುಖ್ಯ ಪ್ರಸ್ತಾಪ ಕ್ರಿಸ್ತ ವಿರೋಧಿಯ ಕೈ ಕೆಳಗೆ ಅತೀ ಕರಾಳವಾದ ದಿನಗಳು ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತ ವಿರೋಧಿಯ ಪರಿಚಯ ನೀಡುವ 4 ಕೀರ್ತನೆಗಳಲ್ಲಿ ಇದು ಕೊನೆಯದು. ಇದು ಇನ್ನೊಂದು ಬೋಧಪ್ರದವಾದ ಕೀರ್ತನೆ ಎಂಬುದನ್ನು ಗಮನಿಸಿರಿ. ಮಹಾಸಂಕಟ ಕಾಲದಲ್ಲಿ ಅತಿ ಕರಾಳ ರಾತ್ರಿಯನ್ನು ಇದು ಚಿತ್ರಿಸುತ್ತದೆಂದು ನಾನು ತಿಳಿಯುತ್ತೇನೆ. ಕ್ರಿಸ್ತ ವಿರೋಧಿಯು ಬಹು ಸ್ಪಷ್ಟವಾಗಿ ಇಲ್ಲಿ ಚಿತ್ರಿಸಲ್ಪಟ್ಟಿರುತ್ತಾನೆ. ಪ್ರವಾದನೆಯ ವಿದ್ಯಾರ್ಥಿಗಳು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿದೆ. ಈ ಕೀರ್ತನೆಯ ಹಿನ್ನೆಲೆಯನ್ನು ನಮಗೆ ತಿಳಿಸಲಾಗಿಲ್ಲ, ಆದರೆ ನಾವು ಊಹೆ ಮಾಡಿಕೊಳ್ಳಬಹುದು. ದಾವೀದನ ಸ್ವಂತ ಮಗನಾದ ಅಬ್ಷಾಲೋಮನು ತಂದೆಗೆ ವಿರುದ್ಧವಾಗಿ ದಂಗೆ ಎದ್ದನೆಂದು ನಾವು ತಿಳಿದಿದ್ದೇವೆ. ದಾವೀದನು ಯೆರೂಸಲೇಮನ್ನು ಬಿಟ್ಟು ಓಡಿ ಹೋಗಬೇಕಾಯಿತು. ಅನೇಕರು ಅಬ್ಷಾಲೋಮನ ಪಕ್ಷ ಸೇರುತ್ತಿದ್ದರಿಂದ ತನಗೆ ತೊಂದರೆಯಾಗಬಹುದೆಂದು ತಿಳಿದನು. ತನ್ನ ಪ್ರಿಯ ನಗರಿಯಾದ ಯೆರೂಸಲೇಮು ನಾಶವಾಗಬಾರದೆಂದು ದಾವೀದನು ಅದನ್ನು ಬಿಟ್ಟು ಹೋದನು. ಪುನಃ ಅವನು ಗವಿಗಳಲ್ಲಿ ಅಡಗಿಕೊಂಡನು. ದಾವೀದನು ದುಃಖದಿಂದ ಅಳುತ್ತಾ ತನ್ನ ನಗರವನ್ನು ಬಿಟ್ಟು ಹೋಗುತ್ತಿರುವಾಗ ಅವನ ಮಿತ್ರನೂ ಮಂತ್ರಿಗಳಲ್ಲೊಬ್ಬನೂ ಆದ ಅಹಿತೋಫೆಲನು ಅಬ್ಷಾಲೋಮನ ಪಕ್ಷವನ್ನು ಸೇರಿದನೆಂಬ ವರ್ತಮಾನ ಬಂದಿತು. ಅವನು ದಾವೀದನಿಗೆ ಮೋಸ ಮಾಡಿದನು. ದಾವೀದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು. ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು. ಪ್ರಿಯರೇ, ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೆಲನು ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು, ಯೆಹೋವನೇ, ಅಹಿತೋಫೆಲನ ಆಲೋಚನೆಗಳನ್ನು ನಿರಾರ್ಥಕಪಡಿಸು ಎಂದು ಪ್ರಾರ್ಥಿಸಿದನು. 2ನೇ ಸಮುವೇಲನ ಪ್ರವಾದನ ಪುಸ್ತಕ 15ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದೇವರು ಹಾಗೆಯೇ ಮಾಡಿದನು. ಅಂದರೆ ಅಹಿತೋಫೆಲನ ಆಲೋಚನೆಗಳು ವ್ಯರ್ಥವಾಗುವಂತೆ ಮಾಡಿದನು. ಈ ಕೀರ್ತನೆಯ ಮುಖ್ಯಾಂಶಗಳನ್ನು ಧ್ಯಾನಿಸುವಾಗ ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಡಿರಿ. ಮುಂದಕ್ಕೆ ನೋಡೋಣ. ಕೀರ್ತನೆ 55 1 ಮತ್ತು 2ನೇ ವಚನಗಳನ್ನು. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರೇ, ನನ್ನ ಮೊರೆಯನ್ನು ಲಾಲಿಸು, ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ, ನನ್ನ ಕಡೆಗೆ ಲಕ್ಷ್ಯ ಕೊಟ್ಟು ಸದುತ್ತರವನ್ನು ದಯಪಾಲಿಸು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ಚಕ್ರದ ಸುತ್ತು ಶಬ್ದ ಮಾಡುವಂತೆ ದಾವೀದನಿದ್ದನು. ಅವನು ಹೇಳುತ್ತಾನೆ, ದೇವರೇ, ನಿನಗೆ ಶಬ್ದ ಮಾಡುತ್ತೇನೆ, ನಾನು ಅಸಹಾಯಕ ಸ್ಥಿತಿಯಲ್ಲಿರುವುದರಿಂದ ನಿನಗೆ ಮೊರೆಯಿಡುತ್ತೇನೆ, ನನ್ನ ಸ್ನೇಹಿತನೇ ನನಗೆ ದ್ರೋಹ ಮಾಡಿದ್ದಾನೆ ಎಂದು. ಕೀರ್ತನೆ 55, 3 ಮತ್ತು 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಶತ್ರುಗಳ ಅಬ್ಬರ, ದುಷ್ಟರ ಹಿಂಸೆ, ಇವುಗಳ ದೆಸೆಯಿಂದ ಪ್ರಲಾಪಿಸುವವನಾಗಿ ಹೊಯ್ದಾಡುತ್ತಾ ನರಳುತ್ತೇನೆ. ಅವರು ನನ್ನ ಮೇಲೆ ಅಪಾಯವನ್ನು ಬರಮಾಡಿ ಕೋಪದಿಂದ ನನ್ನನ್ನು ದ್ವೇಷಿಸುತ್ತಾರೆ. ನನ್ನ ಹೃದಯವು ನೊಂದು ಬೆಂದದೆ, ಮರಣ ಭಯವು ಆವರಿಸಿಕೊಂಡದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ತಾನು ಕೊಲ್ಲಲ್ಪಡುವೆನೆಂದು ಭಯಪಟ್ಟನು. ಅದರಲ್ಲಿಯೂ ಅವನ ಸಮೀಪವಾಗಿದ್ದವರೇ ಈಗ ಅವನನ್ನು ಬಿಟ್ಟು ಹೋಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ಕೀರ್ತನೆ 55, 6 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲಿಗೆ ದಾವೀದನಿಗೆ ತನ್ನ ಗಿರಿಗೆ ಓಡಿ ಹೋಗಬೇಕೆಂಬ ಸಲಹೆ ಬಂದಿತು. ಆದರೆ ಈಗ ಅವನು ಹಾಗೆ ಮಾಡಲಿಲ್ಲ. ಆದರೆ ಈಗ ಎಲ್ಲವೂ ಕೈಬಿಟ್ಟಂತೆ ಕಾಣುತ್ತದೆ. ಅವನ ನಂಬಿಗಸ್ತ ಸಲಹೆಗಾರನಾದ ಅಹಿತೋಫೆಲನು ಕೂಡ ಅವನಿಗೆ ದ್ರೋಹ ಮಾಡಿದನು. ಇದು ನಿಮಗೆ ಏನನ್ನಾದರೂ ನೆನಪಿಗೆ ತರುತ್ತದೋ? ಕ್ರಿಸ್ತನಿಗೆ ದ್ರೋಹ ಬಗೆದ ಇಸ್ಕಾರಿಯೋತ ಯೂದನ ಜ್ಞಾಪಕವಾಗುವುದಿಲ್ಲವೋ? ಮತ್ತು ಮುಂದಕ್ಕೆ ಇಸ್ರಾಯೇಲನ್ನು ಕ್ರಿಸ್ತವಿರೋಧಿಯು ವಂಚಿಸುವುದನ್ನು ಸೂಚಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ದ್ರೋಹದ ಅನುಭವ ನಮ್ಮಲ್ಲಿ ಹೆಚ್ಚಿನವರಿಗೆ ಆಗಿರುತ್ತದೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ದೀರ್ಘಕಾಲದ ಸಭಾಪಾಲನಾ ಸೇವಾ ಅವಧಿಯಲ್ಲಿ ನನಗೆ ಅನೇಕ ಒಳ್ಳೆ ಆಪ್ತ ಸ್ನೇಹಿತರಿದ್ದರು. ಅವರಲ್ಲಿ ಒಂದಿಬ್ಬರು ಅಹಿತೋಫೆಲ, ಇಸ್ಕಾರಿಯೋತ ಯೂದನಂತವರೂ ಇದ್ದರು. ಅವರು ನನ್ನನ್ನು ವಂಚಿಸಿದರು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ತುಂಬ ಭರವಸವಿಟ್ಟ ಆಪ್ತರು ನಿನಗೆ ವಂಚಿಸಿದಾಗ ನಿನಗೆ ದುಃಖವಾಗುತ್ತದೆ ಎಲ್ಲವೇ? ಹೌದು ಪ್ರಿಯರೇ, ದಾವೀದನ ಜೀವಿತದಲ್ಲಿ ಹಾಗೇ ಆಯಿತು. ನಮ್ಮ ಜೀವಿತದಲ್ಲಿ ಹಾಗೆ ಆಗಬಹುದು, ಆಗಿರಲೂಬಹುದು. ಆದರೆ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ದೇವರ ಮೇಲೆ ಭರವಸವಿಟ್ಟವರಾಗಿ ಆತನನ್ನೇ ಆಶ್ರಯ ದುರ್ಗವಾಗಿ ಮಾಡಿಕೊಂಡು ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕ್ರಿಸ್ತ ವಿರೋಧಿಯ ಸ್ವಭಾವಕ್ಕೂ ದೇವರ ಮಗುವಿನ ಸ್ವಭಾವಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿದುಕೊಂಡೆವು. ಅವನು ಜಾಗತಿಕ ನಾಯಕನಾಗಿ ಕಂಡುಬರುವಾಗ, ವಿಶ್ವಾಸಿಗಳ ನಂಬಿಕೆ ಪುಟಕ್ಕೆ ಹಾಕಲ್ಪಡುವಾಗ ಅನೇಕರು ಹತಸಾಕ್ಷಿಗಳಾಗುತ್ತಾರೆ. ಆದುದರಿಂದ ಅನುದಿನವೂ ನಾವು ನಂಬಿಕೆಯಲ್ಲಿ ಬಲಹೊಂದಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿಯೇ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಅತಿ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯದ ಮೂಲಕ ನೀನು ತಿಳಿಸಿದಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ನಾವು ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವಾಗ ನಮ್ಮ ನಂಬಿಕೆಯನ್ನು ಬಲಪಡಿಸು. ನಮ್ಮ ನಿರೀಕ್ಷೆಯ ಜೀವಿತದಲ್ಲಿ ಜೊತೆ ಇರು. ಎಂದಿಗೂ ಎಡವಿ ಬೀಳದಂತೆ ಕಾಪಾಡು ದೇವರೇ. ನಮ್ಮೆಲ್ಲ ವೀಕ್ಷಕ ಬಾಂಧವರು ನಿನ್ನ ಬಳಿ ಬಂದು ಬೇಡುತ್ತಿರುವಂಥ ಸಮಯದಲ್ಲಿ ದೇವರವರ ಪ್ರಾರ್ಥನೆಯನ್ನು ಆಲಿಸು. ಅವರ ಕಷ್ಟ ಸಮಸ್ಯೆಗಳಿಂದ ಬಿಡುಗಡೆ ಮಾಡು. ಅವರ ನಂಬಿಕೆಯನ್ನು ಬಲಪಡಿಸು. ನಿನ್ನನ್ನೇ ದೃಷ್ಟಿಸುತ್ತಾ ತಮಗೆ ನೇಮಕವಾದ ಓಟದಲ್ಲಿ ಅವರು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಹಾಯ ಮಾಡು. ಅಂತ್ಯದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಮಾಡಿದಂಥ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಈ ಕಾರ್ಯಕ್ರಮವನ್ನು ಹತ್ತಿರ ದೂರದಲ್ಲಿರುವ ನಿಮ್ಮ ಎಲ್ಲ ಪ್ರಿಯರಿಗೂ ಸ್ನೇಹಿತರಿಗೂ ಪರಿಚಯಿಸಿರಿ. ಕರ್ತನ ಕೃಪೆ ನಿಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು.